ಮೆಸ್ಕಾಂ ಇಲಾಖೆಯಲ್ಲಿ ಜನಸಂಪರ್ಕ ಸಭೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಂಬಗಳ ಮಕಾಡೆ ಮಲಗಿರುವುದು ಹಾಗೂ ಕುಸಿದು ಬೀಳುವ ಹಂತದಲ್ಲಿರುವ ಕಂಬಗಳ ಬಗ್ಗೆ ಲೈವ್ ಸಾಗರ್ KA-15 ವಿಚಾರಿಸಿದ್ದು ಹೀಗೆ: ಈ ಕಂಬಗಳು ಯಾವಾಗ ಶಿಫ್ಟಿಂಗ್ ಮಾಡುತ್ತೀರಾ? ಇದರಿಂದ ಆಗುವ ಅನಾನುಕೂಲಗಳ ಬಗ್ಗೆ ನಾನು ಇಂದು ಜನಸಂಪರ್ಕ ಸಭೆಯಲ್ಲಿ ವಿಚಾರಿಸಿದಾಗ ಅಲ್ಲಿ ಅಧಿಕಾರಿಗಳು ನಮಗೆ ಸಮರ್ಪಕವಾಗಿ ಉತ್ತರಿಸಿದ್ದಾರೆ. ಆದಷ್ಟು ಬೇಗ ನಾವು ಈ ಕಂಬವನ್ನು ಶಿಫ್ಟಿಂಗ್ ಮಾಡುವ ಕೆಲಸ ಮಾಡುತ್ತೇವೆ. ಮಳೆ ಇರೋದರಿಂದ ತುಂಬ ತೊಂದರೆ ಆಗಿರುವುದು ಸತ್ಯ. ಹಾಗಾಗಿ ಇದನ್ನು ಶಿಫ್ಟಿಂಗ್ ಮಾಡುತ್ತೇವೆ ಎಂದು ನಮಗೆ ವಿಶ್ವಾಸವಿತ್ತರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿವಮೊಗ್ಗ ಜಿಲ್ಲಾ ಅಧೀಕ್ಷಕ ಇಂಜಿನಿಯರ್ ಜಯದೇವಪ್ಪ ಅವರು ಎಲ್ಲ ಅಧಿಕಾರಿಗಳಿಗೆ ಸೂಚಿಸಿದರು. ನೋಡ್ಬೋದು ನೀವು, ಎಲ್ಲ ಕಂಬಗಳು ಮಲಗಿದ ಅಂಥ ಸ್ಥಿತಿಯಲ್ಲಿದ್ದಾವೆ. ಇದಕ್ಕೆ ಹೊಣೆಗಾರರು ಯಾರು ಎಂದು ಕೇಳಿದಾಗ ಇದು ರಾಷ್ಟ್ರೀಯ ಹೆದ್ದಾರಿಯವರ ಹೊಣೆ ಎಂದು ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿದ ಅವರು, ಎಲ್ಲ ಕ್ಲಿಯರ್ ಆಗಿ ಚಂದ ಕಾಣ್ಬೇಕಂದ್ರೆ ನಿಮ್ಗೆ ಹೈವೇ ಕ್ಲಿಯರ್ ಪಿಕ್ಚರ್ ಕ್ಲಿಯರ್ ಆಯ್ತಂದ್ರೆ ಸರಿ ಆಗುತ್ತೆ. ಈಗ ಅದು ರೋಡ್ ಇದೆಯಲ್ಲ, ಡ್ರೈನೇಜ್ ಇದೆಯಲ್ಲ, ಡ್ರೈನೇಜ್ ಇಂದ ಕಂಬ ಈ ಕಡೆ ಹಾಕ್ಬೇಕಾ ಅಥವಾ ಡ್ರೈನೇಜ್ ಇಂದ ಆ ಕಡೆ ಹಾಕ್ಬೇಕಂದ್ರೆ ಗೊಂದಲ ಇದೆ. ಸೊ ಅದು ಈಗ ಗೊಂದಲ ನಿವಾರಣೆ ಆಯ್ತು. ಮುಂದಿನ ದಿನದಲ್ಲಿ ಈಗ ಅದು ಅವ್ರು ರೋಡ್ ವರ್ಕ್ ಆಗ್ತಿದ್ದಂಗೆ ನಮ್ದು ವರ್ಕ್ ಕ್ಲಿಯರ್ ಹಾಕೊಂಡು ಹೋಗುತ್ತೆ. ಎಷ್ಟೋ ಜನ ಈ ಮನೆ ಕಟ್ಕೊಂಡಿದ್ದಾರೆ, ಆಶ್ರಯ ಯೋಜನೆ ಅಂತಂದೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಅಂತವರಿಗೆ ಕೊಟ್ಟಿರೋದೇ 20-30 ಜಾಗ ಸರ್ಕಾರ. ಅದು ವಾಸಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ನಮ್ಗೇನು ಗೊತ್ತಿಲ್ಲ. ಆ ಜಾಗದಲ್ಲಿ ಅವ್ರಿಗೆ ಪಾಪ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಂಡಿರ್ತಾರೆ. ಹಾಗಾಗಿ ದಯವಿಟ್ಟು ಇತ್ತೀಚಿನ ದಿನದಲ್ಲಿ ತುಂಬಾ ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಕಷ್ಟ ಅಂದ್ರೆ ಏನಂದ್ರೆ ಅದರಲ್ಲೂ ಕೂಡ ಎಷ್ಟೋ ಜನ ತಗೊಂಡಿದ್ದಾರೆ, ತಗೊಂಡಿದ್ದಾರೆ, ಅದು ನನಗೆ ಮಾಹಿತಿ ಇದೆ. ಸೊ ಈ ಇಂತಿಂತ ಒಂದು ಹೊಸ ಕಾನೂನು ಬರಬೇಕಾದ್ರೆ ಕೆಲವೊಂದು ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಅಂತ ಗೊತ್ತಿರುತ್ತೆ, ಅವರು ಈ ಹಣಕ್ಕೋ ಇಲ್ಲ ಬ್ರೋಕರ್ಗಳು ಇನ್ನಿತರರು ಯಾರ್ಯಾರೆಲ್ಲ ನಾನ್ ಮಾಡಿಸ್ಕೊಡ್ತೀನಿ ಅಂತ ದುಡ್ಡು ತಿನ್ನುವಂತ ಕೆಲಸಗಳು ಮಾಡ್ತಾರೆ. ದಯವಿಟ್ಟು ಅದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ನೀವು ಒಂದು ಒಳ್ಳೆಯ ಸಂದೇಶ ನೀಡಬೇಕು ಅಂತ ನಾನು ಕೇಳ್ತೀನಿ. ಒಂದು ಗ್ರಾಮ ಪಂಚಾಯತಿ NOC ಮೇಲೆ ಅಥವಾ ನಗರಸಭೆ NOC ಮೇಲೆ ಎಲ್ಲರಿಗೂ ಸಪ್ಲೈ ಕೊಡ್ತಾ ಇದೆ. ಬಟ್ ಈಗ ಲಾಸ್ಟ್ ಕಳೆದ ನವೆಂಬರ್-ಡಿಸೆಂಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಅದು ಪ್ರತಿಯೊಂದು ಕಟ್ಟಡಕ್ಕೆ ಅಲ್ಲಿ ನೀವು ರೆಸಿಡೆನ್ಷಿಯಲ್ಲು ಚಿಕ್ಕದು ದೊಡ್ಡದು ಕಮರ್ಷಿಯಲ್ ಅಂತ ಆ ಥರ ಏನೋ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಸೊ ಹಂಗಾಗಿ ಪ್ರತಿಯೊಂದು ಕಟ್ಟಡಕ್ಕೂ ಆ ಕಟ್ಟಡದ ವಾಸಯೋಗ್ಯ ಸರ್ಟಿಫಿಕೇಟನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು ನಮಗೆ ಕೊಟ್ಟಲ್ಲಿ ನಾವು ಖಂಡಿತ ಸಪ್ಲೈ ಕೊಡ್ತಾ ಇದ್ದೀವಿ. ಅದು ಈಗ ಅಸೆಂಬ್ಲಿನಲ್ಲೂ ಏನೋ ಡಿಸ್ಕಷನ್ ಆಗ್ತಾ ಇದೆ. ಅಲ್ಲಿಂದ ಏನೋ ಒಂದು ಆದೇಶ ಬಂದರೆ ಆದೇಶ ಪ್ರಕಾರ ನಾವು ನೋಡ್ಕೊಳ್ತೀವಿ.